ನಮಸ್ಕಾರ ಸ್ನೇಹಿತರೆ, ಇವತ್ತು ಅಂಟಿನ ಉಂಡೆ ಹೆಂಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ಲೈಕ್ ಆದಲ್ಲಿ ಶೇರು, ಸಬ್ಸ್ಕ್ರೈಬು, ಲೈಕು ಮಾಡಿ. ಹೋಗ್ಬೇಕು ಒಂದೊಂದಾಗಿ ಒಂದು ಕರ್ಕೊಳ್ಳೋಣ. ಇವಾಗ ಮೊದಲಿಗೆ ಬಾದಾಮಿನ ಹಾಕಿ ಕೆಂಪಗಾಕೋಂಗ ಕರಿಯೋಣ. ಮಾರ್ಕೆಟಲ್ಲಿ ಅಂಟು ಅಂತ ಸಿಗುತ್ತೆ, ಅದನ್ನು ತೊಗೊಂಬಂದು ಈ ಥರ ಕರ್ಕೋಬೇಕು. ಅದು ಸಣ್ಣದಾಗಿ ಪಾಪ್ಕಾರ್ನ್ ಥರ ಆಗುತ್ತೆ, ಆ ಥರ ಪಾಪ್ಕಾರ್ನ್ ಥರ ಆಗುತ್ತೆ, ಅದನ್ನು ಕರ್ಕೋಬೇಕು. ಗೋಡಂಬಿನೂ ಈ ಥರ ಕೆಂಪದಾಗಿ ಹುರ್ಕೋಬೇಕಾಗುತ್ತೆ. ಇದಕ್ಕೆ ಆಳ್ವಿ ಅಂತಾರೆ, ಇವನು ಸಹಿತ ಕರ್ಕೋಬೇಕಾಗುತ್ತೆ ತುಪ್ಪದಲ್ಲಿ. ದ್ರಾಕ್ಷಿನೂ ತುಪ್ಪದಲ್ಲಿ ಕರೆದ್ರೆ ಪುಟ್ಟದಾಗಿ ಬಲೂನ್ ಥರ ಆಗ್ತವೆ, ಆ ಥರನೇ ಹುರ್ಕೋಬೇಕು ಅವನು ತುಪ್ಪದಲ್ಲಿ. ಸ್ನೇಹಿತರೆ, ದ್ರಾಕ್ಷಿ ತುಪ್ಪದಲ್ಲಿ ಅಥವಾ ಎಣ್ಣೆಲಿ ಹುರಿದ್ರೆ ಈ ಥರ ಪುಟ್ಟದಾಗಿ ಬಲೂನ್ ಥರ ಆಗ್ತವೆ, ಅಷ್ಟಾಗೋವರೆಗೂ ಹುರ್ಕೋಬೇಕಾಗುತ್ತೆ. ಉತ್ತತ್ತಿನೂ ಈ ಥರ ಸಣ್ಣದಾಗಿ ಚೂರು ಚೂರು ಮಾಡ್ಕೋಬೇಕು. ಮಾಡಿಕೊಂಡು ಇವನು ಸಹಿತ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇವನ್ನ ಗಸಗಸೆನೂ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ತುಪ್ಪದಲ್ಲಿ. ಪಟ್ 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 ಅಂತ ಆಗ್ತಿದ್ದಾವೆ. ಬಾದಾಮಿ, ಉತ್ತುತ್ತೆ, ಅಂಟು, ಗಸಗಸೆ, ಆಳ್ವಿ, ಗೋಡಂಬಿ ಎಲ್ಲನೂ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಿಂಗೆ ಒಂದು ಪಾತ್ರೆ ತಕ್ಕೋಬೇಕು. ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಆಣ ಬರೋಕ್ಕೆ ಇಟ್ಕೋಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಕರೆದು ಇಟ್ಕೊಂಡಿರೋ ಪಾತ್ರೆಗೆ ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕಿದ್ದೀವಿ. ಕೊಬ್ಬರಿ ಜೊತೆಗೆ ಒಂದು 3-4 ಏಲಕ್ಕಿನ ಪುಡಿ ಮಾಡಿಬಿಟ್ಟು ಇದಕ್ಕಿನ ಸೇರಿಸ್ಬೇಕು. ಬೆಲ್ಲನ ಈ ಥರ ಕುದಿ ಬಂದಮೇಲೆ ಈ ಥರ ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ತಗೊಂಡು ಸ್ವಲ್ಪನೇ ಬೆಲ್ಲದನ್ನು ಹನಿ ಹಾಕಿ, ಒಂದನೇ ಬೆಲ್ಲದ ಹನಿ ಹಾಕಿ ಅದು ಪಾಕ ಆಯ್ತೋ ಇಲ್ವೋ ಅಂತಂದು ನೋಡ್ಕೋತಾ ಇರಬೇಕು. ಇದು ಇನ್ನೂ ಪಾಕ ಆಗಿಲ್ಲ, ಈ ಥರ ಉಂಡೆ ಆಗುತ್ತೋ ಇಲ್ವೋ ಅಂತ ನೋಡ್ಕೋಬೇಕು. ಕುದೀತಿರೋ ಬೆಲ್ಲನ ನೀರಲ್ಲಿ ಹಾಕಿ ಈ ಥರ ಒಂದು ಗುಡಿಸ್ಕೊಂಡ್ರೆ ಅದು ಉಂಡೆ ಥರ ಆಗಬೇಕು. ಉಂಡೆ ಥರ ಆದರೆ ಪಾಕ ರೆಡಿ ಆದಂಗೆ. ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಮಿಕ್ಸರ್ಗೆ ಈ ಥರ ಬೆಲ್ಲನ ಸೋಸ್ಕೋಬೇಕು. ಪಾಕ ಬಂದಿರೋ ಬೆಲ್ಲನ ಈ ಥರ ಅದನ್ನ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಮಿಕ್ಸ್ಚರ್ನ. ಅದಕ್ಕೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ತುರಿ ಹಿಡಿಸುತ್ತೆ ಬೆಲ್ಲದ ಪಾಕಕ್ಕೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀವಿ. ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕು. ಆಮೇಲೆ ಉಂಡೆ ಕಟ್ಟಿದ್ರೆ ಅಂಟಿನ ಉಂಡೆ ರೆಡಿ ಆಗುತ್ತೆ. ಉಂಡೆ ಕಟ್ಟಿದ ಮೇಲೆ ತೋರಿಸ್ತೀವಿ ನೋಡಿ ಸ್ನೇಹಿತರೆ. ಅಂಟಿನ ಉಂಡೆ ರೆಡಿ ಆದವು. ಉಂಡೆ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ಬಾಣಂತಿಯರಿಗೆ ಮತ್ತು ಋತುಮತಿ ಆದವರಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಇಮ್ಯುನಿಟಿ ಪವರ್ ಜಾಸ್ತಿ ಆಗಲಿ ಅವ್ರಿಗೆ ಅಂಥೇಳಿ ಅವ್ರಿಗೆ ಆ ಪೀರಿಯಡಲ್ಲಿ ತುಂಬಾ ಮಾಡಿಕೊಡುತ್ತೆ. ನಾರ್ಮಲ್ ಆಗಿದ್ದವರು ತಿನ್ಬೋದು ಇದನ್ನು. ಎಲ್ಲರಿಗೂ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನ ಎಲ್ಲರೂ ಒಂದು ಸರಿ ಮಾಡಿಕೊಂಡು ಟೇಸ್ಟ್ ಮಾಡಿ.